ಬೆಳಗ್ಗೆ 5 ಗಂಟೆಗೆ ನನ್ನ ಪರಿಚಯದ ಹುಡುಗನ ಫೋನ್. ಬೆಂಗಳೂರಲ್ಲಿ ಇವೆಂಟ್ ಮ್ಯಾನೇಜರ್ ಕೆಲಸ, ತುಂಬ ದುಡಿತಾನೆ, ಒಳ್ಳೆ ಹುಡುಗ. ಏನು ಸರ್ ಇವತ್ತು ಭಯಂಕರ ಬ್ಯುಸಿ ದಿನ ಅಲ್ವಾ, ಏನು ಮಾಡ್ತೀರಿ ಅಂತ. ನಾನು ಕೇಳಿದೆ, ಏನಪ್ಪ ಏನು ಸಮಾಚಾರ ಅಂತ. ಅಮ್ಮಂದಿರ ದಿನದ ಇವೆಂಟ್ಗಳು ಸುಮಾರಿದೆ ಸಾರ್, ಹೋಗಬೇಕು ಅಂತ 5 ಗಂಟೆಗೆ ಹೊರಟಿದ್ದೀನಿ ಅಂತ. ತಕ್ಷಣ ಕೇಳಿದೆ, ವಿಶ್ವ ಅಮ್ಮಂದಿರ ದಿನಕ್ಕೆ ಇವೆಂಟ್ ಮಾಡೋ ನೀನು ನಿಮ್ಮ ಮನೆಯಲ್ಲಿರುವ ಅಮ್ಮನಿಗೆ ಶುಭಾಶಯ ಹೇಳಿದ್ಯಾ ಅಂತ. ಅಯ್ಯೋ ಸರ್, ಅರ್ಧ ದಾರಿಯಲ್ಲಿದ್ದೀನಿ, ಮರ್ತೇ ಹೋಯಿತು ಅಂತ ಹೇಳ್ದ ಅವನು. ದೀಪದ ಕೆಳಗೆ ಕತ್ತಲೆ. ಸಂಬಂಧಗಳೆಲ್ಲ ವಾಣಿಜ್ಯೀಕರಣವಾಗಿರುವ ಈ ಕಾಲದಲ್ಲಿ ತುಂಬ ನಗು ಬರುವ ವಿಚಾರ ಇದು ಅಲ್ವಾ. ಇರಲಿ. ನನಗೆ ಒಬ್ಬರು ಪರಿಚಿತರು ಭಾಳ ಹಿಂದೆ ಕೇಳಿದರು, ಅಮ್ಮಂದಿರ ದಿನದ ಆಚರಣೆ ಬಗ್ಗೆ ಮಾತಾಡ್ತಾ, ಯಾಕಪ್ಪ ನೀನು ಆಚರಿಸಲ್ವ ಅಂತ. ನಾನು ಹೇಳಿದೆ, ಸ್ವಾಮಿ 30 ವರ್ಷಗಳಿಂದ ನನಗೆ ಅಮ್ಮಂದಿರ ದಿನಾನೇ ಅಂತ. ಏನಪ್ಪ ಹಂಗಂದರೆ 30 ವರ್ಷಗಳಿಂದ ನಾನು ತಿರುಗಿ ಟ್ಯೂಷನ್ ಮಾಡೋದು, ನನಗೆ ಎಲ್ಲ ಅಮ್ಮಂದರು ಊಟ ಹಾಕಿ ನನ್ನನ್ನು ಸಾಕಿ ಬೆಳೆಸಿ ನನ್ನನ್ನು ಇಷ್ಟು ಎತ್ತರಕ್ಕೆ ತಂದಿದ್ದಾರೆ. ಅದರಿಂದ ನನಗೆ ಆಗಲೂ ಅಮ್ಮಂದಿರ ದಿನಾನೇ, ಈಗಲೂ ಅಮ್ಮಂದಿರ ದಿನಾನೇ, ಮುಂದೇನೂ ಅಮ್ಮಂದಿರ ದಿನಾನೇ ಅಂದೆ. ನಕ್ಕರು ಅವರು. ನಿನ್ನನ್ನು ಸೋಲ್ಸೋಕ್ಕಾಗಲ್ಲಪ್ಪ ಮಾತಲ್ಲಿ ಅಂತ. ನಮಸ್ತೆ.